ನಮಗೆ ಬೇಕಾದಷ್ಟು ನೀರು ಇಟ್ಕೊಂಡು ನೀರಿಲ್ಲ ಅಂತ ಹೇಳಿದ್ರೂ ಕೂಡ ಸುಪ್ರೀಂ ಕೋರ್ಟ್ ಅದರ ಪರವಾಗಿ ಯಾಕೆ ತೀರ್ಪು ಕೊಡುತ್ತೆ? ಕೇಂದ್ರ ಸರ್ಕಾರ ಕೂಡ ತಮಿಳುನಾಡು ಪರವಾಗಿ ಆದೇಶ ಯಾಕೆ ಕೊಡುತ್ತೆ? ಇದರ ಹಿಂದಿರುವ ಸೀಕ್ರೆಟ್ ಏನು ಅನ್ನೋದನ್ನ ಹೇಳ್ತೀನಿ, ಬನ್ನಿ. ಇತ್ತ ಕರುನಾಡಲ್ಲಿ ಕಾವೇರಿ ಕಿಚ್ಚು ಹೆಚ್ಚುತ್ತಿತ್ತು, ಅತ್ತ ಕವರ್ ಸ್ಟೋರಿ ತಂಡ ತಮಿಳುನಾಡಿನ ಆಣೆಕಟ್ಟು ಜಲಾಶಯಗಳ ಒಳಗೆ ನುಗ್ಗಿ ರಹಸ್ಯ ಕಾರ್ಯಾಚರಣೆ ಮಾಡಿ ನಿಜಾಂಶವನ್ನ ಬಯಲಿಗೆಳೆಯುತ್ತಿತ್ತು. ನಾವು ಹೊಗೆನಕಲ್, ಮೆಟ್ಟೂರು ಡ್ಯಾಂ ನೋಡಿಕೊಂಡು ಕಾವೇರಿ ಜಲಾನಯನ ಪ್ರದೇಶಗಳಿಗೆ ಭೇಟಿ ಕೊಟ್ವಿ. ಅಲ್ಲಿ ಹೋಗಿ ನೋಡಿದಾಗ ಹಸಿರು ಕಂಗೊಳಿಸುತ್ತಿತ್ತು. ಥಟ್ಟನೆ ಜಯ ಅಮ್ಮ ಹೇಳಿದ 3ನೇ ಸುಳ್ಳು ನೆನಪಾಯಿತು. ಅಮ್ಮ ಹೇಳಿದ ಸುಳ್ಳು ನಂಬರ್ 3. ಬರಡಾಗಿದೆ ತಮಿಳುನಾಡು. ಮಳೆ ಬೆಳೆ ಇಲ್ಲದೆ ತಮಿಳುನಾಡು ಬರಡಾಗಿದೆ. ಇಲ್ಲಿ ಸಾಂಬಾ ಬೆಳೆ ಬೆಳೆಯಲು ನೀರೇ ಇಲ್ಲ. ಕಾವೇರಿ ಹರಿಯದಿದ್ರೆ ತಮಿಳುನಾಡಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗುತ್ತೆ ಅಂತ ಜಯಲಲಿತಾ ವಾದಿಸಿದ್ರು. ಆದ್ರೆ ಅಲ್ಲಿನ ಗ್ರೌಂಡ್ ರಿಯಾಲಿಟಿಯೇ ಬೇರೆ ಇತ್ತು. ಭತ್ತದ ಬೆಳೆ ನಳನಳಿಸುತ್ತಿತ್ತು. ಕಬ್ಬು, ಬಾಳೆ ಹಚ್ಚ ಹಸಿರಾಗಿತ್ತು. ಮೆಟ್ಟೂರು ಡ್ಯಾಂನಿಂದ ಕೃಷಿಗೆ ಭರ್ಪೂರಾಗಿ ನೀರು ಹರಿಯುತ್ತಿದೆ. ಹಾಗಾಗಿ ರೈತರು ಧೈರ್ಯದಿಂದಲೇ ನಾಟಿ ಕೆಲಸ ಮುಗಿಸಿದ್ದಾರೆ. ಎತ್ತ ಕಣ್ಣು ಹಾಯಿಸಿದರೂ ಹಸಿರೇ ಕಾಣುತ್ತಿತ್ತು. ಇದು ಅಮ್ಮ ನ್ಯಾಯಾಲಯಕ್ಕೆ ಹೇಳಿದ ಸುಳ್ಳಲ್ಲದೆ ಮತ್ತಿನ್ನೇನು ಹೇಳಿ? ಭವಾನಿ ಬಿಂದಾಸಾಗಿದ್ಲು. ತಮಿಳುನಾಡು ಸರ್ಕಾರ ಕರುನಾಡ ಮಂದಿಯ ಕುಡಿಯೋ ನೀರಿಗೂ ಕಲ್ಲು ಹಾಕಬೇಕಂದ್ರೆ ಅಲ್ಲಿ ನೀರಿನ ಅಭಾವ ಎಲ್ಲಾದ್ರೂ ಇರಲೇಬೇಕಲ್ಲ. ಅದನ್ನು ಹುಡುಕಿಕೊಂಡು ಭವಾನಿ ನದಿ ಸಂಗಮ ಸ್ಥಾನ ತಲುಪಿದ್ವಿ. ಅಲ್ಲೂ ಭವಾನಿ ಬಿಂದಾಸಾಗಿ ಹರಿಯುತ್ತಿದ್ಲು. ನಾನೀಗ ತಮಿಳುನಾಡಿನ ಈರೋಡು ಜಿಲ್ಲೆಯ ಭವಾನಿ ನದಿ ತಟದಲ್ಲಿದ್ದೀನಿ. ಈ ನದಿ ತಟದಲ್ಲಿ ಯಾವ ರೀತಿ ನೀರು ಹರಿಯುತ್ತಿದೆ ನೋಡಿ ನೀವೇ. ಈ ನದಿಗೆ 2-3 ನದಿಗಳ ಸಂಗಮ ಆಗುತ್ತೆ. ಅದು ಅಲ್ಲದೆ ಇಲ್ಲಿ ಮಳೆಗಾಲ ಇನ್ನೂ ಪ್ರಾರಂಭ ಆಗ್ಬೇಕಷ್ಟೇ. ಇದು ಬೇಸಿಗೆಗಾಲ ಅಂದ್ರೆ ಇನ್ನು ಹಿಂಗಾರು ಪ್ರಾರಂಭ ಆಗ್ಬೇಕಷ್ಟೇ. ಹಾಗಾಗಿ ಹಿಂಗಾರು ಪ್ರಾರಂಭ ಆಗುವ ಮುನ್ನವೇ ಇಲ್ಲಿ ಇಷ್ಟು ನೀರಿದೆ. ಹಾಗಾಗಿ ತಮಿಳುನಾಡಿನಲ್ಲಿ ನೀರಿನ ಅಂಥ ಕೊರತೆ ಕಾಣೋದಿಲ್ಲ ಅನ್ನುವಂಥದ್ದು ಇದು ಸ್ಪಷ್ಟ ದಾಖಲೆಯಾಗಿದೆ. ಬಿಳಿಗುಂಡ್ಲಲ್ಲಿ ಬೆಚ್ಚಿ ಬಿದ್ವಿ. ತಮಿಳುನಾಡು ಸರ್ಕಾರ ಕಾವೇರಿ ಬಗ್ಗೆ ಪಕ್ಕಾ ಪ್ಲಾನ್ ಹೊಂದಿದೆ. ಅದರ ಹನಿ ಹನಿ ನೀರಿನ ಬಗ್ಗೆಯೂ ಲೆಕ್ಕಾಚಾರ ಇಟ್ಟಿದೆ. ತಂತ್ರದಿಂದಲೋ ಕುತಂತ್ರದಿಂದಲೋ ಕಾವೇರಿಯನ್ನ ಬಾಚಿಕೊಳ್ಳೋ ಕಾರ್ಯಯೋಜನೆ ಹಾಕಿಕೊಂಡಿದೆ. ಅದನ್ನ ನೋಡಬೇಕಾದ್ರೆ ನಾವು ಬಿಳಿಗುಂಡ್ಲು ಪ್ರದೇಶಕ್ಕೆ ಭೇಟಿ ಕೊಡಬೇಕು. ನಾವೀಗ ಧರ್ಮಪುರಿಯಲ್ಲಿರುವ ಬಿಳಿಗುಂಡು ಅಲ್ಲಿದ್ದೀನಿ. ಈ ಪ್ರದೇಶದ ಪ್ರಾಮುಖ್ಯತೆ ಏನು ಗೊತ್ತಾ? KRS ನಿಂದ ಬಿಡುವಂತಹ ಕಾವೇರಿ ನೀರು ಹಳ್ಳ ಕೊಳ್ಳ ನದಿಯಾಗಿ ದಾಟಿಕೊಂಡು ಕಾವೇರಿ ಇಲ್ಲಿ ಬಂದು ಸೇರಿದಾಗ ಇಲ್ಲಿ ಎಷ್ಟು ಕರ್ನಾಟಕ ತಮಿಳುನಾಡಿಗೆ ನೀರು ಬಿಡುತ್ತೆ ಅನ್ನೋದನ್ನ ಇಲ್ಲಿ ಅಳತೆ ಮಾಡಲಾಗುತ್ತೆ. ಅಲ್ಲಿ ಎಷ್ಟೇ TMC ನೀರು ಬಿಟ್ಟರೂ ಕೂಡ ಇಲ್ಲಿ ಎಷ್ಟು ಅಳತೆ, ಇಲ್ಲಿ ಬರುವಾಗ ಕಾವೇರಿ ತಲುಪಿದಾಗ ಎಷ್ಟು ಅಳತೆ ಇರುತ್ತೆ ಅದೇ ಫೈನಲ್. ತಮಾಷೆ ಗೊತ್ತಾ? ಇಲ್ಲಿರೋ ಕಾವೇರಿ ನೀರು ಮಾಪನ ಕೇಂದ್ರದಲ್ಲಿರೋ ಎಲ್ಲಾ ಸಿಬ್ಬಂದಿ ತಮಿಳಿಗರೇ. ಇವರೇ ಕರ್ನಾಟಕ ತಮಿಳುನಾಡಿಗೆ ಎಷ್ಟು ಕಾವೇರಿ ನೀರು ಬಿಟ್ಟಿದೆ ಅನ್ನೋದನ್ನ ಲೆಕ್ಕ ಹಾಕ್ತಾರೆ. ಹಾಗಾಗಿ ಇಲ್ಲಿ ಮಾಪನದಲ್ಲಿ ಭಾರೀ ಮೋಸ ನಡೆಯುತ್ತೆ ಅನ್ನೋದು ಅನೇಕರ ವಾದ. ಬಿಳಿಗುಂಡ್ಲು ಪ್ರದೇಶದಲ್ಲಿ ಕೂಲಾಗಿ ಹರಿಯುತ್ತಿದ್ದ ಕಾವೇರಿ ಪ್ರಮಾಣ ಕಂಡು ನಮಗೆ ತಮಿಳುನಾಡು ಸರ್ಕಾರ ಮಾಡಿದ ಬೃಹನ್ ನಾಟಕದ ದರ್ಶನವಾಯಿತು. ಇಚ್ಛಾಶಕ್ತಿ ಮೆಚ್ಚಲೇಬೇಕು. ನಿಜ, ತಮಿಳುನಾಡು ಸರ್ಕಾರ ಸುಳ್ಳು ಹೇಳಿ ನಾಟಕ ಆಡಿ ಕನ್ನಡಿಗರಿಂದ ಕಾವೇರಿ ಕಸಿದಿದೆ. ಆದ್ರೆ ಅದು ಆ ರೀತಿ ಮಾಡಿದ್ದು ಅಲ್ಲಿನ ಜನರ, ರೈತರ ಹಿತಾಸಕ್ತಿಗಾಗಿ ಅನ್ನೋದನ್ನ ಮರೆಯುವಂತಿಲ್ಲ. ಆ ಕೆಲಸ ನಮ್ಮ ಸರ್ಕಾರ ಯಾಕೆ ಮಾಡಿಲ್ಲ? ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ದಿಟ್ಟತನ ಪ್ರದರ್ಶಿಸಲಿಲ್ಲ? ನ್ಯಾಯಾಲಯದಲ್ಲಿ ವಾದ ಮಂಡಿಸಲಿಲ್ಲ ಅನ್ನೋ ಪ್ರಶ್ನೆ ನಮ್ಮನ್ನ ಕೊನೆಯದಾಗಿ ಕಾಡಿದ್ದು ನಿಜ. ನೋಡಿದ್ರಾ ಸ್ನೇಹಿತರೆ, ಯಾವ ರೀತಿ ನಮ್ಮ ಜೀವನದಿ ಕಾವೇರಿ ಕಣ್ಣೀರ ನದಿಯಾಗಿದ್ದಾಳೆ ಅನ್ನುವಂಥದ್ದನ್ನ? ತಮಿಳುನಾಡು ಸರ್ಕಾರ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಿ ಕುತಂತ್ರದಿಂದಲೋ ಕಪಟ ನಾಟಕದಿಂದಲೋ ಕಾವೇರಿಯನ್ನ ತನ್ನ ಕಪಿಮುಷ್ಟಿಯೊಳಗೆ ಸೇರಿಸಿದೆ. ಇದಕ್ಕೆ ಪ್ರಮುಖ ಕಾರಣ ನಮ್ಮ ಕರ್ನಾಟಕ ಸರ್ಕಾರದ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿಯ ಕೊರತೆ. ಅವರಿಗೆ ಜನರ ಹಿತಕ್ಕಿಂತ ತಮ್ಮ ರಾಜಕಾರಣವೇ ಮೇಲಾಗಿದೆ. ಇವರು ಎಲ್ಲಿಯವರೆಗೆ ಕಾವೇರಿ ಇಶ್ಯೂವನ್ನ ಗಂಭೀರವಾಗಿ ಪರಿಗಣಿಸುವುದಿಲ್ವೋ ಅಲ್ಲಿಯವರೆಗೆ ಈ ದುರಂತ ನಿರಂತರ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ.
ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 36 ಕ್ರೆಸೆಂಟ್ ರಸ್ತೆ ಶಿವಾನಂದ ಸರ್ಕಲ್ ಬೆಂಗಳೂರು 1 ನಮ್ಮ ಇಮೇಲ್ ವಿಳಾಸ coverstory@suvarnanews.in ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.